ರಾಷ್ಟ್ರ ರಾಜಧಾನಿಯಲ್ಲಿ ಭಾರಿ ಪೊಲಿಟಿಕಲ್ ಡೆವಲಪ್ಮೆಂಟ್ ಆಗಿದೆ. ರಾಷ್ಟ್ರಪತಿಗಳನ್ನ ಭೇಟಿ ಮಾಡಿದ ನರೇಂದ್ರ ಮೋದಿ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ಇದು ದೇಶದ ರಾಜಧಾನಿಯಲ್ಲಿ ಭಾರಿ ಬೆಳವಣಿಗೆ ಒಂದು ನಡೆದಿದೆ. ರಾಷ್ಟ್ರಪತಿಗಳನ್ನ ಅರ್ಥಾತ್ ಭಾರತದ ಪ್ರೆಸಿಡೆಂಟ್ ಅನ್ನ ಭೇಟಿ ಮಾಡಿದ್ದಾರೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ. ಕೆಲವೇ ಗಂಟೆಗಳ ಅಂತರದಲ್ಲಿ ನಡೆದಂತಹ ಪ್ರತ್ಯೇಕ ಭೇಟಿ ಇದು. ಅತ್ಯಂತ ಕುತೂಹಲವನ್ನು ಕೆರಳಿಸಿದೆ. ರಾಷ್ಟ್ರಪತಿ ಭೇಟಿ ಬೆನ್ನಲ್ಲೇ ಜಮ್ಮು ಕಾಶ್ಮೀರದ ನಾಯಕರ ಜೊತೆ ಅಮಿತ್ ಶಾ ಚರ್ಚೆಯನ್ನ ಮಾಡಿದ್ದಾರೆ. ಈ ದಿಢೀರ್ ಭೇಟಿಗಳ ಬಗ್ಗೆ ನಾನಾ ರೀತಿಯ ವ್ಯಾಖ್ಯಾನ, ನಾನಾ ರೀತಿಯ ಪೊಲಿಟಿಕಲ್ ಚರ್ಚೆಗೂ ಕೂಡ ಕಾರಣವಾಗಿದೆ. ದೇಶದಲ್ಲಿ ಏನೋ ದೊಡ್ಡ ಬೆಳವಣಿಗೆ ನಡೆಯಲಿದೆ ಎನ್ನುವಂತ ಊಹಾಪೋಹಗಳು ಎಂಬರ್ಥದ ಚರ್ಚೆಗಳು ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇದೆ. ಜಮ್ಮು ಕಾಶ್ಮೀರಕ್ಕೆ ಮತ್ತೆ ರಾಜ್ಯದ ಸ್ಥಾನಮಾನ ಸಿಗಲಿದೆಯಾ ಅನ್ನೋ ತರಹದ ಚರ್ಚೆ. 370 ವಿಧಿ ರದ್ದತಿಗೆ 6 ವರ್ಷ ತುಂಬಿದೆ. ಹೀಗಾಗಿ ಈ ತರಹದ್ದೊಂದು ಚರ್ಚೆಗೆ ಕಾರಣವಾಗಿದೆ. ಸದ್ಯ ಕೇಂದ್ರಾಡಳಿತ ಪ್ರದೇಶವಾಗಿರುವ ಜಮ್ಮು ಕಾಶ್ಮೀರ ಪರಿಪೂರ್ಣ ರಾಜ್ಯವಲ್ಲ, ಅದೀಗ ಕೇಂದ್ರಾಡಳಿತ ಪ್ರದೇಶ. ರಾಷ್ಟ್ರ ರಾಜಧಾನಿಯಲ್ಲಿ ಬಹುದೊಡ್ಡ ಪೊಲಿಟಿಕಲ್ ಡೆವಲಪ್ಮೆಂಟ್ ಇದು. ರಾಷ್ಟ್ರಪತಿಗಳನ್ನ ನರೇಂದ್ರ ಮೋದಿ ಅವರು ಭೇಟಿ ಮಾಡ್ತಾರೆ, ಅಮಿತ್ ಶಾ ಕೂಡ ಭೇಟಿ ಮಾಡ್ತಾರೆ. ಇದು ಕೆಲವೇ ಗಂಟೆಗಳಲ್ಲಿ ನಡೆದಿರ್ತಕ್ಕಂಥ ಅತಿ ದೊಡ್ಡ ಪೊಲಿಟಿಕಲ್ ಡೆವಲಪ್ಮೆಂಟ್ ಇದು. ಅದರ ಜೊತೆಗೆ ಇಲ್ಲ ಅಚ್ಚರಿ ಮೂಡಿಸ್ತಾ ಇರೋದು ಏನು ಅಂತ ಹೇಳಿದ್ರೆ, ಕೇವಲ ರಾಷ್ಟ್ರಪತಿಯ ಭೇಟಿ ಆದ ಬಗ್ಗೆ ಈಗ ಚರ್ಚೆ ಆಗ್ತಾ ಇರೋದಲ್ಲ. ಕೇಂದ್ರ ಗೃಹ ಸಚಿವರೊಬ್ಬರು 370 ರದ್ದತಿಯ ಬಳಿಕ ಜಮ್ಮು ಕಾಶ್ಮೀರದ ರಾಜ್ಯ ಮಟ್ಟದ ನಾಯಕರನ್ನ ಪ್ರತ್ಯೇಕವಾಗಿ ಕರೆದು ಮೀಟಿಂಗ್ ಮಾಡ್ತಾರೆ, ಬ್ಯಾಕ್ ಟು ಬ್ಯಾಕ್ ಸಭೆ ಮಾಡ್ತಾರೆ ಅನ್ನೋದಾದ್ರೆ ಇದರಲ್ಲೇನೋ ಮಸಲತ್ತಿದೆ. ಇದರಲ್ಲೇನೋ ಪೊಲಿಟಿಕಲ್ ವಿಪ್ಲವ ಆಗೋದಕ್ಕೆ ಸೂಚನೆಯನ್ನ ಕೊಡ್ತಾ ಇದೆ. ಏನೋ ಒಂದು ಸುಳಿವನ್ನ ಬಿಟ್ಟು ಕೊಡ್ತಾ ಇದ್ದಾರೆ ಅಮಿತ್ ಶಾ ಎನ್ನುವಂತ ಅರ್ಥದಲ್ಲಿ. ಸದ್ಯ ಈಗ ಜಮ್ಮು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶ, ಅದು ಪರಿಪೂರ್ಣ ರಾಜ್ಯವಲ್ಲ. ಸೊ ಹಾಗಾಗಿ ಆ ರಾಜ್ಯಕ್ಕೆ ರಾಜ್ಯ ಸ್ಥಾನಮಾನಕ್ಕೆ ಪಟ್ಟು ಹಿಡಿದಿರುವ ಜಮ್ಮು ಕಾಶ್ಮೀರದ ಸಿಎಂ ಒಂದು ಕಡೆಯಾದ್ರೆ, ರಾಷ್ಟ್ರ ರಾಜಧಾನಿಯಲ್ಲಿ ಇದು ಒಂದು ತರಹದ ಭಾರಿ ಬೆಳವಣಿಗೆಗೆ ಕಾರಣವಾಗಿರುವಂತಹದ್ದು. ಒಂದು ಕಡೆ ಉಪರಾಷ್ಟ್ರಪತಿ ರಾಜೀನಾಮೆ ಕೊಟ್ಟರು, ಅದರ ಬಗ್ಗೆಯೂ ಕೂಡ ನಾನಾ ತರಹದ ವ್ಯಾಖ್ಯಾನಗಳಲ್ಲೂ ಕೂಡ ಚರ್ಚೆಗಳಾಯಿತು. ಅದಾದ ನಂತರ ದೇಶದ ಪ್ರಧಾನಿ ಜೊತೆಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇವರಿಬ್ಬರೂ ಕೂಡ ಬಿಜೆಪಿ ಎನ್ನುವಂತಹ ರಾಷ್ಟ್ರೀಯ ಪಕ್ಷದ ಎರಡು ಏನಂತಾರೆ ಜೋಡೆತ್ತು ಅಂದ್ರೂ ಕೂಡ ತಪ್ಪಾಗಲಾರದು. ಈ ಎರಡೂ ಶಕ್ತಿಗಳು ರಾಷ್ಟ್ರಪತಿಯನ್ನ ಭೇಟಿ ಮಾಡ್ತಾರೆ, ಒಂದು ಸುತ್ತಿನ ಚರ್ಚೆಯನ್ನು ಕೂಡ ಮಾಡ್ತಾರೆ. ಅದಾದ ನಂತರ ಕೇಂದ್ರ ಗೃಹ ಸಚಿವರು ಜಮ್ಮು ಕಾಶ್ಮೀರದ ರಾಜ್ಯ ಮಟ್ಟದ ನಾಯಕರನ್ನ ಭೇಟಿ ಮಾಡ್ತಾರೆ. ಸೊ ಇದರ ಹಿಂದೆ ಏನಿದೆ? 370 ರದ್ದತಿಯ ನಂತರ ಅದು ಕೇಂದ್ರಾಡಳಿತ ಪ್ರದೇಶ ಆಯಿತು. ಸೊ ಈಗ ಮತ್ತೆ ಅದಕ್ಕೆ ರಾಜ್ಯ ಸ್ಥಾನಮಾನ ಸಿಗಲಿದೆಯಾ ಎನ್ನುವಂತಹ ಅರ್ಥದಲ್ಲಿ ಚರ್ಚೆಗಳು ಶುರುವಾಗಿದೆ. ಹಾಗಾದ್ರೆ ಏನಿದು ಭೇಟಿಯ ಹಿಂದಿನ ಮರ್ಮ? ಇದಾಗಿರುವಂತಹದ್ದು ಕೆಲವೇ ಗಂಟೆಗಳ ಅಂತರದಲ್ಲಿ ಈ ತರಹದ್ದೊಂದು ಬೆಳವಣಿಗೆ ಆಗಿರುವಂತಹದ್ದು. ಹಾಗಾದ್ರೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ನಡುವೆ ಜೊತೆಗೆ ಇವರಿಬ್ಬರು ಸೇರಿ ಜಮ್ಮು ಕಾಶ್ಮೀರದ ರಾಜ್ಯ ಮಟ್ಟದ ನಾಯಕರ ಭೇಟಿಯ ಹಿಂದೆ ಯಾವುದಾದ್ರೂ ಪೊಲಿಟಿಕಲ್ ಕಾರಣಗಳಿದಾವ? ರಾಷ್ಟ್ರ ರಾಜಧಾನಿಯಲ್ಲಿ ನಡೆದಿರ್ತಕ್ಕಂಥ ಅತೀ ದೊಡ್ಡ ಬೆಳವಣಿಗೆ ಇದು. ಉಪರಾಷ್ಟ್ರಪತಿ ರಾಜೀನಾಮೆ ಕೊಟ್ಟಾಗ ಬೇರೆ ಬೇರೆ ಅರ್ಥದಲ್ಲಿ ರಾಜಕೀಯ ಚರ್ಚೆಗಳಾಯಿತು. ಅದಕ್ಕದು ಕಾರಣ ಆಯಿತು ಆ ಒಂದು ರಾಜೀನಾಮೆ. ಸೊ ಆರೋಗ್ಯ ಕಾರಣವನ್ನು ಮುಂದಿಟ್ಟರು, ಡಾಕ್ಟರ್ನ ಸಲಹೆ ಮೇರೆಗೆ ನಾನು ರಾಜಕೀಯದಲ್ಲಿ ಸಕ್ರಿಯನಾಗಿರೋದಕ್ಕೆ ಸಾಧ್ಯ ಇಲ್ಲ ಎನ್ನುವಂಥ ಕಾರಣವನ್ನು ಕೊಟ್ಟರು. ಆದರೆ ಅದರ ಹಿಂದೆ ಬೇರೆಯೇ ಕಾರಣಗಳಿತ್ತು ಅಂತ ಹೇಳಿ ವಿರೋಧ ಪಕ್ಷದವರು ಅದನ್ನು ವ್ಯಾಖ್ಯಾನಿಸಿದ್ರು. ಸೊ ಈಗ ಜಮ್ಮು ಕಾಶ್ಮೀರದ ಸರದಿಗೆ ಬಂದಿದೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾರ ಭೇಟಿ. ರಾಷ್ಟ್ರಪತಿಯನ್ನು ಭೇಟಿ ಆಗ್ತಾರೆ, ಅದಾದ ನಂತರ ಅಮಿತ್ ಶಾ ಕೂಡ ಜಮ್ಮು ಕಾಶ್ಮೀರದ ನಾಯಕರನ್ನ ಭೇಟಿ ಮಾಡ್ತಾರೆ. ಸೊ ಸದ್ಯದಲ್ಲೇ ಹಾಗಾದ್ರೆ ಏನೋ ಒಂದು ಬದಲಾವಣೆಯನ್ನು ತೋರಿಸಲಿದ್ದಾರಾ ಅಮಿತ್ ಶಾ ಅಥವಾ ರಾಷ್ಟ್ರ ಬಿಜೆಪಿ? ಸೊ ಅದೇನು ಎನ್ನುವಂತಹದ್ದೇ ಈಗಿನ ಚರ್ಚೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.